ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದೂಬೆ ಮೇಲೆ ಇರುವ ಆರೋಪ. ಇವರು ಪಾರ್ಲಿಮೆಂಟ್ನಲ್ಲಿ ಗಲಾಟೆ ಮಾಡಿಸ್ತಾರೆ. ನಿಶಿಕಾಂತ್ ಜಿ ರೀಸೆಂಟ್ ವಿಡಿಯೋನ ನಾನು ನೋಡಿದೆ. ಅದರಲ್ಲಿ ಕಾಂಗ್ರೆಸ್ನ ಮತ್ತೆ ಬೇರೆ ಪಾರ್ಟಿಗಳ ವಿಮೆನ್ ಎಂಪಿಗಳು ಏನಿದ್ದಾರೆ ಅವರು ಪ್ರಧಾನಮಂತ್ರಿಗಳ ಕುರ್ಚಿಯನ್ನ ಸುತ್ತುವರೆದಿದ್ರು. ಆದ್ರೆ ನನಗ್ ಗೊತ್ತಾಯ್ತು ಏನಂದ್ರೆ ಪ್ರಧಾನಮಂತ್ರಿ ಅಂತೂ ಕೇವಲ ನೆಪ ಆಗಿದ್ರು, ನಿಶಿಕಾಂತ್ ಗುರಿಯಾಗಿದ್ರು. ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರಬೇಕು. ನೀವಂಥ ಕೆಲಸಗಳನ್ನ ಮಾಡ್ತೀರಾ? ಇಲ್ಲ, ನಾನು ಸತ್ಯ ಹೇಳ್ತೀನಿ. ಮತ್ತೆ ಸತ್ಯದಲ್ಲೇ ಒಂದ್ ವೇಳೆ ಎಲ್ಲ ವಿಷಯಗಳು ಬಂದ್ರೆ ಆಗ ನಾನೇನ್ ಮಾಡೋಕ್ಕಾಗುತ್ತೆ? ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಎಲ್ಲರೂ ಗಾಬರಿ ಆಗ್ತಾರೆ. ನನಗದು ಖುಷಿ ಆಗತ್ತೆ. ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಾ? ಇಲ್ಲ, ನಾನು ಬೆಂಕಿ ಆರಿಸೋ ಕೆಲಸ ಮಾಡ್ತೀನಿ. ನಿನ್ನೆ ತಾನೇ ಕಿರಣ್ ರಿಜಿಜು ಆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಯಾವಾಗ ಅವರು ಪ್ರಧಾನಮಂತ್ರಿಗಳ ಕಡೆ ಏನು ಅಹಿತಕರ ಘಟನೆಗೋಸ್ಕರ ಯಾವುದಕ್ಕೆ ಪ್ರಧಾನಮಂತ್ರಿಗಳು ಬರ್ಲಿಲ್ವೋ ಅದರಲ್ಲಿ ಕಾಕತಾಳೀಯವಾಗಿ ನನ್ನ ಫ್ರೇಮ್ನಲ್ಲಿ ಏನಿದೆ ಪೂರ್ತಿ ಆ ವಿಜುವಲ್ ಇದೆ. ಏನೆಂದ್ರೆ ನಾನು ಜೇಬಲ್ಲಿ ಕೈ ಹಾಕೊಂಡು ನನ್ನನ್ನು ನೋಡಿ ಜನರು ಭಯ ಪಡ್ತಾರೆ. ನನ್ನನ್ನು ಯಾರು ಹೆದರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾಜಿ ಮತ್ತೆ ರಾಹುಲ್ ಜಿ ಅವರು ಭಯ ಪಡ್ತಾರೆ. ಪ್ರಿಯಾಂಕಾ ಗಾಂಧಿ ಇದನ್ನ ಹೇಳಿದ್ರು ಏನಂದ್ರೆ, ಯಾವಾಗ ಮಹಿಳಾ ಎಂಪಿ ನಿಶಿಕಾಂತ್ ದುಬೆ ಅವ್ರ ಕಡೆಗೆ ಹೋದ್ರೋ ಆಗ ಬುಲೆಟ್ ಟ್ರೈನ್ ತರ ಹೆದರ್ಕೊಂಡು ಓಡ್ ಹೋದ್ರು ಅಂತ. ಬುಲೆಟ್ ಟ್ರೈನ್ ಅದು ಏನವ್ರು ಹೇಳಿದ್ರು? ಅದು ಅವ್ರು ಹೇಳಿದ್ರು ಏನಂದ್ರೆ ಬುಲೆಟ್ ಟ್ರೈನ್ ತರ ಓದ್ತಿದ್ರು ಅಂತ. ಆದ್ರೆ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಅವ್ರು ಹೆದರ್ಕೋತಾರೆ ಅಲ್ವಾ. ನಾನು ಯಾವಾಗ ನಿಂತ್ಕೋತೀನೋ ಆಗ ಪಾರ್ಲಿಮೆಂಟ್ನ ಒಳಗೆ ನೀವು ನೋಡ್ತೀರಾ ಇಡೀ ಕಾಂಗ್ರೆಸ್ಗೆ ಬೆವರು ಮತ್ತೆ ನಡ್ಕ ಶುರು ಆಗೋಗುತ್ತೆ. ಗೊತ್ತಿಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂತ. ಪ್ರಿಯಾಂಕಾ ಜಿ ಎಲ್ಲ ಇರ್ತಾರೆ, ಅವರು ಓಡ್ ಬರ್ತಾರೆ ಅದನ್ನ ಕೇಳೋದಕ್ಕೆ ಅಂತ. ಅದಕ್ಕೆ ಹೆದರ್ಕೋತಾರೆ ಅವರು. ಆ ಭಯ ಅವ್ರಿಗಿದೆ. ನಮಗೆ ಯಾವ ಭಯನೂ ಇಲ್ಲ. ನಮಗೇನ್ ಭಯ ಇದೆ? ಮೋದಿ ನಮ್ಮ ನಾಯಕರು, ಅವ್ರಿಗೆ ಇಡೀ ಪ್ರಪಂಚ ಹೆದರುತ್ತೆ. ನೀವು ದೇಶದ ಮೊದಲ ಪ್ರಧಾನಮಂತ್ರಿಯ ಬಗ್ಗೆ ಹೇಳಿದ್ರಿ. ಏನಂದ್ರೆ ಅವರು ವಿಲಾಸಿ ಆಗಿದ್ರು, ದೇಶದ್ರೋಹಿ ಆಗಿದ್ರು. ಮತ್ತೆ ನೀವು ಹೇಳ್ತಾನೆ ಇದ್ರಿ, ಮತ್ತೆ ಸ್ಪೀಕರ್ ಸಾಬ್ ನಿಮ್ಮನ್ನ ತಡೆಯೋ ನಾಟಕ ಮಾಡ್ತಿದ್ರು, ನೀವು ನಿಲ್ಲಿಸ್ಲಿಲ್ಲ. ಇಲ್ಲ, ಸ್ಪೀಕರ್ ತಡೆಯೋ ನಾಟಕ ಏನು ಮಾಡ್ತಿರ್ಲಿಲ್ಲ. ಸ್ಪೀಕರ್ ಜೆನ್ಯೂನ್ಲಿ ತಡೀತಿದ್ರು. ಆದ್ರೆ ನಾನು ಹೇಳ್ತಾನೆ ಇದ್ದೆ. ಮೈಕ್ ಆನ್ ಇತ್ತು, ನನಗೆ ಕಾಣಿಸಿತ್ತು ಮೈಕ್ ಆನ್ ಇದೆ ಅಂತ. ಅದು ಮೈಕ್ನವ್ರ ತಪ್ಪು, ನಂದೇನು ತಪ್ಪಿಲ್ಲ. ಆದ್ರೆ ನಾನು ಎಲ್ಲಾನು ಹೇಳ್ಬಿಟ್ಟೆ. ಆದ್ರೆ ಏನೆಲ್ಲ ನಾನು ಹೇಳಿದ್ನೋ ಅದು ನನ್ನ ಸ್ವಂತ ವಿಚಾರ ಆಗಿರ್ಲಿಲ್ಲ. ಏನು ಪುಸ್ತಕದಲ್ಲಿದೆಯೋ, ಪುಸ್ತಕದಲ್ಲಿ ಏನ್ ಬರ್ದಿದ್ಯೋ ಅದನ್ನೇ ಹೇಳಿದೆ ನಾನು. ನೋಡಿ, ನೀವು ಹೇಗ್ ಜಸ್ಟಿಫೈ ಮಾಡ್ತೀರಾ? ನೀವ್ ಹೇಳಿದ್ರಿ ಏನಂದ್ರೆ ಈ ದೇಶದ ಎಷ್ಟೊಂದು ಸಮಸ್ಯೆಗಳಿವೆಯೋ ಅವು ನೆಹರು ಕುಟುಂಬದ ಕೊಡುಗೆ ಅಂತ. ಹಸಿವು ಅವರ ಕೊಡುಗೆ, ವಿಲಾಸದ ಕೊಡುಗೆ, ದೇಶದ್ರೋಹದ ಕೊಡುಗೆ, ವಂಚನೆ ಕೊಡುಗೆ, ಭ್ರಷ್ಟಾಚಾರದ ಕೊಡುಗೆ. ಇವತ್ತಿಗೂ ನಾನು ಈ ಮಾತಿನ ಮೇಲಿದ್ದೀನಿ. ಏನಂದ್ರೆ ಆ ಪುಸ್ತಕದಲ್ಲಿ ಏನ್ ಬರ್ದಿದೆ ಅದೇ ವಾಸ್ತವ. ನೀವಿದನ್ ಹೇಳಿ. ನಮ್ಮ ಸಮಸ್ಯೆ ಏನಿದೆ? ನಮ್ಮ ಸಮಸ್ಯೆ ಚೀನಾ ಯಾವತ್ತೂ ಬಾರ್ಡರ್ ಆಗಿರ್ಲಿಲ್ಲ, ಬಾರ್ಡರ್ ಸ್ಟೇಟ್ ಆಗಿರ್ಲಿಲ್ಲ. ಬ್ರಿಟಿಷರು ಯಾವಾಗ ಹೋದ್ರೋ ಆಗ ನೇಪಾಳ, ಭೂತಾನ್ ಮತ್ತೆ ಟಿಬೆಟ್ನ ನಮ್ದೊಂದು ಬಫರ್ ಸ್ಟೇಟ್ ಮಾಡಿ ಹೋದ್ರು. ಚೀನಾ ಎಲ್ಲೂ ದಾರಿಲಿ ಇರ್ಲೇ ಇಲ್ಲ. ನೀವು ಟಿಬೆಟ್ಗೆ ಮಾನ್ಯತೆ ಕೊಟ್ರಿ. ಟಿಬೆಟ್ ಯಾವಾಗ ಚೀನಾದ ಪಾರ್ಟ್ ಆಯ್ತೋ ಆಗ ಚೀನಾ ನಮ್ಮ ಬಾರ್ಡರ್ ಆಯ್ತು. ಪಾಕಿಸ್ತಾನ ಜೊತೆ ಸಮಸ್ಯೆ ಇದೆ. ಪಾರ್ಟಿಷನ್ ಯಾಕಾಯ್ತು? ಎಡ್ವಿನ್ ನೆಹರು ಅವ್ರ ಬಗ್ಗೆ ಏನ್ ಮಾತಾಡ್ತಿದ್ವೋ, ಯಾವ ಪುಸ್ತಕ ನೀವು ಈಗ ತಾನೆ ತೋರಿಸಿದ್ರೋ ಅದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ ಇವರು ಪೂರ್ತಿ ಮೋಜು ಮಸ್ತಿ ಮಾಡ್ತಿದ್ರು ಅಂತ. ಮತ್ತೆ ಈ ಕಾರಣದಿಂದ ಮೌಂಟ್ ಬ್ಯಾಟನ್ ಜೊತೆ ಅವರು ಒಪ್ಪಂದ ಮಾಡ್ಕೊಂಡು ಏನಂದ್ರೆ ಹೇಗೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅವರು ಭಾರತದ ವಿಭಜನೆ ಮಾಡ್ಬಿಟ್ರು. ಇವತ್ತು ಒಂದ್ ವೇಳೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂದ್ ವೇಳೆ ಪಾಕಿಸ್ತಾನದ ಹತ್ರ ಇದೆ ಅಂದ್ರೆ ಅದು ಇವರ ನೀತಿಗಳ ಕಾರಣದಿಂದ ಇದೆ. ಹಾಗಾದ್ರೆ ಚೀನಾದ ಶತ್ರುತ್ವಕ್ಕೆ ನಾವು ಕಾರಣ, ಟಿಬೆಟ್ನ ಶತ್ರುತ್ವಕ್ಕೆ ನಾವು ಕಾರಣ. ಮತ್ತೆ ನಿಮ್ಮ ನೀತಿಗಳಿಂದಾನೇ ಈ ಎಲ್ಲ ಸಮಸ್ಯೆಗಳಾಯ್ತು. ಅದನ್ನ ಅನುಭವಿಸೋರ್ಯಾರು? ಹೇಳೋರ್ಯಾರು? ಮಾತಾಡೋರ್ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಈ ದೇಶ ಎಷ್ಟೊಂದು ಪ್ರೀತಿ ಕೊಡ್ತು. ದೇಶದ ಮೊದಲ ಪ್ರಧಾನಮಂತ್ರಿ ಅವರು, ಎಷ್ಟೊಂದು ರೆಸ್ಪೆಕ್ಟೆಡ್. ಅವರನ್ನ ವಿಲಾಸಿ ಅನ್ನೋದು ಅದರಲ್ಲಿ ಆ ಪುಸ್ತಕದಲ್ಲಿ ಬರ್ದಿದೆ ಅಲ್ವಾ, ನಾನೇನು ಹೇಳ್ತಿಲ್ಲ ಅಲ್ವಾ. ಆ ಎಷ್ಟು ಪುಸ್ತಕಗಳಿವೆ. ಕೆಲವು ಪುಸ್ತಕಗಳು ಬ್ಯಾಂಡ್ ಆಗಿವೆ, ಕೆಲವು ಪುಸ್ತಕಗಳೇನಿವೆ. ಪುಸ್ತಕಗಳು ನಿಮಗೆ ಯಾಕೆ ಸಿಗುತ್ತೆ? ಯಾಕಂದ್ರೆ ನಂಗೆ ಓದೋ ಬರೀ ಅಭ್ಯಾಸ ಇದೆ. ಅದೇ ಪುಸ್ತಕಗಳ ಕ್ರಮದಲ್ಲಿ ನೀವು ಇಂದಿರಾಜಿ ಅವರ ಬಗ್ಗೆ ತುಂಬಾ ಅಶ್ಲೀಲ ವಿಷಯಗಳನ್ನ ಹೇಳಿದ್ರಿ. ನೀವು ಎಂ.ಒ. ಮಥಾಯಿ ಅವರದೊಂದು ಚಾಪ್ಟರ್ ಕೋಟ್ ಮಾಡಿದ್ರಿ. ಎಂ.ಒ. ಮಥಾಯಿ ಅವರನ್ನ ಯಾವಾಗ ಇದು ಜನರಿಗೆ ಗೊತ್ತಾಗೋಸ್ಕರ 1959ರಲ್ಲಿ ಯಾವಾಗ ತೆಗೆದುಹಾಕಿದ್ರು. ಅವ್ರಿಗೆ ಪಿ ಎ ಆಗಿದ್ರು, ನೆಹರೂಜಿ ಅವರ ಪಿ ಎ ಆಗಿದ್ರು. ಮತ್ತೆ ನಿಮಗೆ ಗೊತ್ತಿದೆ ಏನಂದ್ರೆ ಒಂದು ಟ್ರಸ್ಟ್ ಮಾಡಿದ್ರು ಅವರು. ಆ ಟ್ರಸ್ಟ್ ನ ಬಿರ್ಲಾಜಿ ಅವರಿಂದ ಅವರು ಕೊಡಿಸಿದ್ರು. ಈಗ 30 ಜನವರಿ ಮಾರ್ಗ್ ಏನಿದೆ, ಈಗ ಅದು ಮಥಾಯಿ ಅವರ ಆಫೀಸ್ ಆಗಿತ್ತು. ಅದರ ಟ್ರಸ್ಟಿ ರಾಜ್ಕುಮಾರಿ ಅಮೃತ್ ಕೌರ್ ಇದ್ರು, ಮತ್ತೆ ಪದ್ಮಜಾ ನಾಯ್ಡು ಇದ್ರು. ಎಷ್ಟೋ ಪುಸ್ತಕ ಬರೆಯೋರು. ಅವ್ರ ಬಗ್ಗೆ ಕೂಡ ಎಷ್ಟೋ ವಿಷಯಗಳನ್ನ ಹೇಳಿದ್ದಾರೆ.
ಮತ್ತೆ ಯಾವಾಗ ಅವ್ರ ಮೇಲೆ ಕರಪ್ಷನ್ನ ಚಾರ್ಜಸ್ ಬಗ್ಗೆ ಚರ್ಚೆ ಆಯ್ತು ಪಾರ್ಲಿಮೆಂಟ್ನಲ್ಲಿ, ಆಗ 1960-61ರಲ್ಲಿ ನೆಹರೂಜಿ ಒಂದು ಕಮಿಟಿ ಮಾಡಿದ್ರು. ವಿಷ್ಣು ಪ್ರಕಾಶ್ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರು. ಮತ್ತು ಆ ಕಮಿಟಿಯ ರಿಪೋರ್ಟ್ ಇದೆ ಏನಂದ್ರೆ ಮಥಾಯಿ ಎಷ್ಟು ದುಡ್ಡು ತಗೊಂಡ್ರು ಬಿರ್ಲಾ ಅವರಿಂದ, ಅಥವಾ ಮಥಾಯಿಗೆ ಏನು 9th ಜನವರಿ ಮಾರ್ಕ್ ಕೊಡ್ಲಾಯ್ತು, ಮಥಾಯಿ ಏನ್ ತಮ್ಮ ಮನೆ ಮಾಡ್ಕೊಂಡ್ರು, ಸಂಪೂರ್ಣ ಪ್ರಾಮಾಣಿಕತೆಯಿಂದ ತಗೊಂಡ್ರು. ಎಲ್ಲಾನು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದೆ. ಮಥಾಯಿ ಅವ್ರಿಗಿಂತ ಒಳ್ಳೆಯವರು ಯಾರು ಇಲ್ಲ. ಹಾಗಾಗಿ ಯಾವಾಗ ಮಥಾಯಿ ಇದು ಬರ್ತಿದ್ದಾರೆ ಏನಂದ್ರೆ 12 ವರ್ಷಗಳ ಕಾಲ ಇಂದಿರಾಜಿ ಅವ್ರ ಜೊತೆ ವೈಫ್ ಮತ್ತೆ ಹಸ್ಬೆಂಡ್ ತರ ಇದ್ದೆ. ಹಾಗಿದ್ಮೇಲೆ ನಂದೇನ್ ತಪ್ಪಿದೆ ಇದರಲ್ಲಿ? ನಾನು ಮಥಾಯಿ ಅವರನ್ನ ಕೋಟ್ ಮಾಡ್ದೆ, ಓದ್ದೆ, ಜನರಿಗೆ ಹೇಳ್ದೆ, ಜನ ಓದ್ತಾರೆ. ಆ ಚಾಪ್ಟರ್ ಸಿ ನಾನು ಓದಿದ್ದೀನಿ. ಆದ್ರೆ ಯಾವಾಗ ಮೊರಾರ್ಜಿ ಪ್ರಧಾನಮಂತ್ರಿ ಆಗಿದ್ರೋ ಆಗ ಅವರು ಅದನ್ನ ಪಬ್ಲಿಷ್ ಮಾಡೋಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಇಂದಿರಾಜಿ ಅವರದ್ದು ಈ ದೇಶಕ್ಕೆ ಪ್ರತ್ಯೇಕವಾದ ಕಾಂಟ್ರಿಬ್ಯೂಷನ್ ಇದೆ. ಅವರು ಹುತಾತ್ಮರಾಗಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಏನೋ ಬರ್ದಿದ್ದಾರೆ. ನಾನು ಇದನ್ನ ಹೇಳ್ತಾ ಇದ್ದೀನಿ ಏನಂದ್ರೆ ಯಾವಾಗ ಮಥಾಯಿಗೆ ನೀವು ಪ್ರಾಮಾಣಿಕತೆ ಸರ್ಟಿಫಿಕೇಟ್ ಕೊಡ್ತಿರೋ, ಮಥಾಯಿ ಹೇಳ್ತಾರೆ ಏನಂದ್ರೆ ನಿಮ್ಮ ಪಾರ್ಟ್ ಆಗಿದೆ, ಏನೇ ಮಾಡಿದ್ರು. ಅವರು 12 ವರ್ಷಗಳ ಕಾಲ ನೆಹರೂಜಿ ಅವರ PS ಆಗಿದ್ರು 1947ರಿಂದ 59ರವರೆಗೆ. ಮತ್ತೆ ಯಾವಾಗ ಮಥಾಯಿ ಏನೋ ಬರೀತಿದ್ದಾರೆ ಅಂದ್ರೆ ಯಾರನ್ನ ನೀವು ಡಿಫೆಂಡ್ ಮಾಡ್ತಿದ್ದೀರೋ, ಮಥಾಯಿ ಮಾತ್ರ ಅಲ್ಲ, ಧೀರೇಂದ್ರ ಬ್ರಹ್ಮಚಾರಿ ಅವರ ಕಥೆಗಳಿವೆ, ದಿನೇಶ್ ಸಿಂಗ್ ಜಿ ಅವರ ಕಥೆಗಳಿವೆ. ಎಲ್ಲ ಕಥೆಗಳು ಸುಳ್ಳಾಗೋಕೆ ಸಾಧ್ಯ ಇಲ್ಲ ಅಲ್ವಾ? ಲಲಿತ್ ನಾರಾಯಣ್ ಮಿಶ್ರಾ ಅವರ ಹತ್ಯೆಯ ಕಥೆ ಇದೆ, ಇವತ್ತಿಗೂ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಹಾಗಾಗಿ ಎಲ್ಲ ಪುಸ್ತಕ ಬರೆಯೋರು ಏನು ನಾನು ಈಗ ಲೈಬ್ರರಿ ಮಾಡ್ತಿದ್ದೀನೋ ಅದರಲ್ಲಿ ಕೇವಲ ಮಥಾಯಿ ಅವರ ಪುಸ್ತಕ ಇರಲ್ಲ, ದಿನೇಶ್ ಸಿಂಗ್ ಜಿ ಅವರ ಪುಸ್ತಕ ಇರುತ್ತೆ, ಧೀರೇಂದ್ರ ಬ್ರಹ್ಮಚಾರಿ ಮತ್ತೆ ಲಲಿತ್ ನಾರಾಯಣ್ ಮಿಶ್ರಾ ಅವರ ಪುಸ್ತಕನೂ ಇರುತ್ತೆ. ಅದಕ್ಕೆ ಎಲ್ಲ ಪುಸ್ತಕಗಳು ಒಂದೇ ಸಲ ಬರೀತಿದ್ರೆ ಆಗ ನೀವು ಪುಸ್ತಕ ಬರೆಯೋರನ್ನ ಹಿಡ್ಕೊಳ್ಳಿ, ಪುಸ್ತಕ ಬರೆಯೋರ ಮೇಲೆ FIR ಹಾಕಿ. ನಾನು ಪುಸ್ತಕದಲ್ಲಿರೋ ವಿಷಯಗಳನ್ನ ಜನರಿಗೆ ಹೇಳ್ತಿದ್ದೀನಿ ಅಷ್ಟೇ. ಯಾವೆಲ್ಲ ಪುಸ್ತಕಗಳು ನೆಹರೂಜಿ ಅವರ ವಿರುದ್ಧ, ಇಂದಿರಾಜಿ ಅವರ ವಿರುದ್ಧ, ರಾಜೀವ್ ಜಿ ಅವರ ವಿರುದ್ಧ ಬರೆಯಲಾಗಿದೆ ಅವೆಲ್ಲವನ್ನ ಒಟ್ಟುಗೂಡಿಸ್ತೀರಾ ನೀವು? ಒಟ್ಟುಗೂಡಿಸ್ತಿದ್ದೀನಿ. ಮತ್ತೆ ಪ್ರತಿದಿನ ನನಗೆ ವಾಟ್ಸಪ್ ಬರ್ತವೆ, ಅದಕ್ಕೆ ಲೈಬ್ರರಿ ಮಾಡ್ತಿದ್ದೀನಿ. ಒಂದೇ ಕಡೆ ಎಲ್ಲ ವಿಷಯಗಳು ಸಿಗುತ್ತವೆ. ಇದಕ್ಕೋಸ್ಕರ ಸಿಗುತ್ತವೆ, ಯಾವಾಗ ನಾವು ಅಧಿಕಾರಕ್ಕೆ ಬಂದ್ವೋ 2014ರಲ್ಲಿ, ಆಗ ನಾವು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಬಂದ್ವಿ. ನಿಶಿಕಾಂತ್ ದುಬೆ ಎಲ್ಲಿ ಹೇಳ್ತಿದ್ದಾರೆ, ಎಲ್ಲಿ ಕೂರ್ತಿದ್ದಾರೆ, ಯಾವ ಬಟ್ಟೆ ಹಾಕ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಪ್ರಧಾನ ಮಂತ್ರಿಜಿ ಏನ್ ಮಾಡ್ತಿದ್ದಾರೆ, ಗೃಹ ಮಂತ್ರಿಜಿ ಏನ್ ಮಾಡ್ತಿದ್ದಾರೆ. ಆದ್ರೆ ಅವರ ಎಲ್ಲ ಅಧಿಕಾರ ಏನಿದೆಯೋ ಅದು 2014ರ ಮುಂಚೆನೇ ಇತ್ತು. ಜನರಿಗೆ ಓದೋ ಬರೆಯೋ ಅಭ್ಯಾಸ ಏನಿದೆ ಅದು ಕಡಿಮೆ ಆಯ್ತು, ಯಾಕಂದ್ರೆ ಮೊಬೈಲ್ನಲ್ಲಿ ಜಾಸ್ತಿ ಮುಳುಗೋದ್ರು. ಹಾಗಾಗಿ ನಾನು ಆ ಜನರನ್ನ ಪ್ರೇರೇಪಿಸ್ತಿದ್ದೀನಿ ಏನಂದ್ರೆ ನೀವು ಇತಿಹಾಸ ಓದಿ 1947ರಿಂದ ಹಿಡಿದು 2014ರವರೆಗೆ ಅಂತ. ನೋಡಿ, ನೀವು ಯಾವುದೇ ಪುಸ್ತಕ ಓದಬಹುದು, ಓದಿಸಬಹುದು. ರಾಹುಲ್ ಗಾಂಧಿ ಒಂದು ಪುಸ್ತಕದ 4 ಲೈನ್ಗಳನ್ನ ಓದೋದಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಓದೋಕ್ ಬಿಡ್ತಿಲ್ಲ. ಆ ಪುಸ್ತಕ ಇದೆಯಾ? ಆ ಪುಸ್ತಕ ಏನಿದೆ ನೋಡಿ, ಗಾಂಧಿ ಕುಟುಂಬ ಏನಿದೆಯಲ್ಲ, ಇದು ಹೆಸರು ದೊಡ್ಡದು, ಗುಣ ಸಣ್ಣದು. ನೋಡೋಕೆ ಅನ್ಸುತ್ತೆ ಏನಂದ್ರೆ ತುಂಬಾ ತಿಳ್ಕೊಂಡೋರು ಅಂತ. ನೀವು ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ನಿಲ್ಲಿಸ್ಬಿಡಿ, ಒಂದ್ ವೇಳೆ ಅವರನ್ನ ತಡೆದಿಲ್ಲ ಅಂದ್ರೆ 5 ನಿಮಿಷ ಗಾಂಧಿ ಕುಟುಂಬದ ಯಾವ ವ್ಯಕ್ತಿನೂ ಮಾತಾಡಕ್ಕಾಗಲ್ಲ. ಸಂವಿಧಾನವನ್ನ ಖಾಲಿ ತಗೊಂಡ್ ಬಂದ್ರು. ಮತ್ತೆ ನಿನ್ನೆ ಏನು ಎಲ್ಲ ಪತ್ರಕರ್ತರು ಬರ್ದಿದ್ದಾರೆ, ನಾವೇನೋ ಹೇಳಿಲ್ಲ. ಎಲ್ಲೋ ಒಂದು ಟ್ವೀಟ್ ನಾನು ನೋಡಿದ್ದೀನಿ, ಏನಂದ್ರೆ ನರವಾಣೆ ಅವರ ಏನು ಪುಸ್ತಕ ಇದೆ ಅದು ಕೇವಲ ರಟ್ಟು ಅದರ ಮೇಲಿದೆ, ಅದು ಪೂರ್ತಿ ಒಳಗಿಂದ ಖಾಲಿ ಇದೆ. ಅದಕ್ಕೆ ಅದರಲ್ಲಿ ಓದೋಕೆ ಏನು ಇಲ್ವೇ ಇಲ್ಲ. ನಾನು ಹೇಳ್ಬೇಕು ಅಂದ್ರೆ ಬಚಾವ್ ಮಾಡಿದ್ದೀನಿ ರಾಹುಲ್ ಗಾಂಧಿ ಅವರನ್ನ. ನನಗೇನೋ ಸ್ವಲ್ಪ ಅನಿಸ್ತು ಏನಂದ್ರೆ ಲೀಡರ್ ಆಫ್ ಅಪೋಸಿಷನ್ ಎಕ್ಸ್ಪೋಸ್ ಆಗ್ಬಾರ್ದು ಅಂತ, ಗಾಂಧಿ ಕುಟುಂಬದ ದೊಡ್ಡ ತಾರೆ ಅವರು. ಹಾಗಾಗಿ ನಾನು ಅವರನ್ನ ಬಚಾವ್ ಮಾಡ್ದೆ. ನೋಡಿ, ನೀವು ಯಾವಾಗ ಈ ಥರದ ಮಾತುಗಳನ್ನ ಆಡ್ತೀರಾ ಅಲ್ವಾ, ಆಮೇಲೆ ಆ ಕಾಂಗ್ರೆಸ್ನ ವ್ಯಕ್ತಿಗಳು ಹೇಳ್ತಾರೆ ಏನಂದ್ರೆ ಬಿಜೆಪಿ ನಾಯಕರು ನಡೆಸ್ತಿಲ್ಲ, ಕಾರ್ಪೊರೇಟ್ ದಲ್ಲಾಳಿಗಳು ನಡೆಸ್ತಿದ್ದಾರೆ, ಅವರ ಹೆಸರು ನಿಶಿಕಾಂತ್ ದುಬೆ ಅಂತ. ಯಾವ ವಿಷಯಕ್ಕೆ ನೀವು ಇದನ್ ಹೇಳಿ? ಯಾವ ವಿಷಯದಲ್ಲಿ ಕಾರ್ಪೊರೇಟ್ ದಲ್ಲಾಳಿ? 2009ರಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಬಂದೆ. ಇವತ್ತು 2026. ಈ ದೇಶದ ಯಾವುದೇ ಒಬ್ಬ ಮಂತ್ರಿ, ಇನ್ಕ್ಲೂಡಿಂಗ್ ನನ್ನ ಮಂತ್ರಿ, ಮತ್ತೆ ಈ ಮಾತನ್ನ ನಾನು ನಿಮಗಷ್ಟೇ ಅಲ್ಲ, ನಾನು ನನ್ನ ನಾಯಕರು ಯಾರಿದ್ದಾರೋ ಮಾನ್ಯ ಪ್ರಧಾನಮಂತ್ರಿಜಿಯವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಒಬ್ಬ ಮಂತ್ರಿಯ ಹತ್ರನೂ ಕೂಡ ನಾನು ಒಂದು ಪತ್ರ ಬರೆದಿಲ್ಲ ಯಾವುದೇ ಕಾರ್ಪೊರೇಟ್ಗೋಸ್ಕರ. ಒಬ್ಬ ಕಾರ್ಪೊರೇಟ್ನೂ ಕೂಡ ಕರ್ಕೊಂಡು ಹೋಗಿಲ್ಲ. ಒಬ್ಬ ಕಾರ್ಪೊರೇಟ್ ಜೊತೆಗೂ ಕೂಡ ನನ್ಗೆ ಯಾವ ಸಂಬಂಧನೂ ಇಲ್ಲ. ಮತ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾವ ಅದಾನಿ ಬಗ್ಗೆ ಮಾತಾಡ್ತಾರೋ ಇವರು. ಅದಾನಿ ಅವರ ಪವರ್ ಪ್ಲಾಂಟ್ ಇದೆ, ನನ್ನ ಗೊಡ್ಡಗೆ ನಾನು ಕರ್ಕೊಂಡು ಹೋದೆ. ನನಗೆ ಹೆಮ್ಮೆ ಇದೆ ಏನಂದ್ರೆ ನನ್ನಿಂದ ಇಲ್ಲಿ ಎಷ್ಟು ಕೆಲಸ ಆಗಿದೆಯೋ ಬಹುಶಃ ದೇಶದ ಯಾವ ಲೋಕಸಭೆಯಲ್ಲೂ ಆಗಿಲ್ಲ. ನಾನು ಇಲ್ಲಿವರೆಗೆ ಅವರದ್ದು ಯಾವುದೇ CSR ಫಂಡ್ ತಗೊಂಡಿಲ್ಲ, ಇಲ್ಲಿವರೆಗೆ ಯಾವುದೇ ಗಾಡಿ ತಗೊಂಡಿಲ್ಲ, ನನ್ಗೇನು ಸಂಬಂಧ ಇಲ್ಲ. ಮತ್ ನಾನು ಓಪನ್ ಆಗಿ ಲೋಕಸಭೆಯ ಫ್ಲೋರ್ ನಲ್ಲಿ ಚಾಲೆಂಜ್ ಮಾಡಿದ್ದೀನಿ ಕಾಂಗ್ರೆಸ್ಗೆ. ಒಂದ್ ವೇಳೆ ಧೈರ್ಯ ಇದ್ರೆ ನನಗೆ ಹೇಳ್ಬಿಡಿ ಏನಂದ್ರೆ ನಂದು ಕಾರ್ಪೊರೇಟ್ ಜೊತೆ ಏನ್ ಸಂಬಂಧ ಇದೆ ಅಂತ. ಬಹುಶಃ ಯಾಕೆ ಹೇಳ್ತಾರೆ ಅಂತಂದ್ರೆ, ಒಂದು ಕಾಲದಲ್ಲಿ ನೀವು ಒಂದು ದೊಡ್ಡ ಕಾರ್ಪೊರೇಟ್ಗೋಸ್ಕರ ಕೆಲಸ ಮಾಡ್ತಿದ್ರಿ. ಹೌದು, ನಾನು ಡೈರೆಕ್ಟರ್ ಆಗಿದ್ದೆ. 1993ರಿಂದ ಹಿಡಿದು 2009ರವರೆಗೆ ನಾನು SR ನಲ್ಲಿ ಡೈರೆಕ್ಟರ್ ಆಗಿದ್ದೆ. ಮತ್ ನಾನು ಮುಕ್ತವಾಗಿ ಈ ವಿಷಯ ಹೇಳ್ತೀನಿ, ಈ SR ನನ್ನ ಲೈಫ್ ನಲ್ಲಿ ಇರ್ಲಿಲ್ಲ ಅಂದಿದ್ರೆ ನಾನು ಕೂಡ ಎಲ್ಲೋ ದಲ್ಲಾಳಿ ಆಗಿರ್ತಿದ್ದೆ. ನೋಡಿ, ನೀವು ಯಾವಾಗ ಕಾಂಗ್ರೆಸ್ನ ಬಗ್ಗೆ ಪುಸ್ತಕಗಳನ್ನ ಓದ್ತಿದ್ರು ಆಗ ನೀವು ಇದನ್ನೇ ಹೇಳಿದ್ರಿ ಏನಂದ್ರೆ, ಇವರ ಕಾರ್ಪೊರೇಟ್ ಕಲ್ಚರ್ ಹೇಗಿತ್ತು ಅಂದ್ರೆ ಇವರು ತಮ್ಮ ಕುಟುಂಬದವರಿಗೋಸ್ಕರ ದುಡ್ಡು ಒಟ್ಟುಗೂಡಿಸಿದ್ರು, ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಸಿದ್ರು, ಅವರಿಗೋಸ್ಕರ ಮನೆ ಕಟ್ಟಿದ್ರು. ನಿಮಗೆ ಆಶ್ಚರ್ಯ ಆಗುತ್ತೆ ಏನಂದ್ರೆ ಲೈಸೆನ್ಸ್ ಪರ್ಮಿಟ್ ಕೋಟಾ ರಾಜ್, ಅದರಲ್ಲಿ ಬಿರ್ಲಾಜಿ ಎಷ್ಟು ಚಂದ ಕೊಡ್ತಿದ್ದಾರೆ. ಇವತ್ತು ಚಂದದ ಬಗ್ಗೆ ಮಾತಾಡ್ತಿದಾರಲ್ವಾ ಇವರು, ಎಷ್ಟು ಚಂದ ಬಂತು.
1960ರ ಎಲೆಕ್ಷನ್ನಲ್ಲಿ, 62ರ ಎಲೆಕ್ಷನ್ನಲ್ಲಿ, 65ರ ಎಲೆಕ್ಷನ್ನಲ್ಲಿ ಎಲ್ಲ ಟಾಟಾ, ಬಿರ್ಲಾ, ಡಾಲ್ಮಿಯಾ ಕೊಟ್ರು. ಲೈಸೆನ್ಸ್ ಪರ್ಮಿಟ್ ಕೋಟಾ ರಾಜಲ್ಲಿ ಬಿರ್ಲಾಜಿ ಏನಿದ್ರು ಅವರು ಅಂಬಾಸಡರ್ ಮಾಡ್ತಾರೆ, ಬಜಾಜ್ ಏನಿದ್ರು ಅವರು ಸ್ಕೂಟರ್ ಮಾಡ್ತಾರೆ, ಡಾಲ್ಮಿಯಾಜಿ ಸಿಮೆಂಟ್ ಮಾಡ್ತಾರೆ, ಟಾಟಾಜಿ ಸ್ಟೀಲ್ ಮಾಡ್ತಾರೆ. ಬೇರೆ ಯಾವ ಬಿಸ್ನೆಸ್ ಮೆನ್ಗೂ ಬರೋಕೆ ಬಿಡ್ಲಿಲ್ಲ. ಯಾವಾಗ ಈ ತರದ ವಿಷಯಗಳು ಆಗ್ತವೆ ಆಗ ನಾನು ಓದ್ಲೇಬೇಕಾಗುತ್ತೆ ಅಲ್ವಾ, ನೀವೇನ್ ಮಾಡಿದ್ದೀರಾ ಅಂತ. ಈ ಎಲ್ಲ ವಿಷಯಗಳನ್ನ ಯಾರು ಹೇಳ್ತಾರೆ ನಿಮ್ಗೆ? ಈ ಎಲ್ಲ ವಿಷಯಗಳನ್ನ ನಾನು ಓದ್ತೀನಿ, ನನಗೆ ಓದೋ ಆಸಕ್ತಿ ಇದೆ, ಮತ್ತು ನನಗೆ ಏನನ್ಸುತ್ತೆ ಅಂದ್ರೆ ಜನರು ಕೂಡ ಓದ್ಬೇಕು ಅಂತ. ನನಗೆ ರಿಸರ್ಚ್ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇದೆ, ನಾನೇ ಸ್ವತಃ ರಿಸರ್ಚ್ ಮಾಡ್ತೀನಿ. 2 ಗಂಟೆ ನಾನು ರಾತ್ರಿ ಖಂಡಿತ ಓದ್ತೀನಿ ಮಲಗೋದಕ್ಕೂ ಮುಂಚೆ. ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ಅಂತಂದ್ರೆ ನಿಶಿಕಾಂತ್ ದುಬೆ ಅವರನ್ನ ಅನ್ಲೀಶ್ ಮಾಡ್ಬಿಟ್ಟಿದ್ದಾರೆ ಅಪೋಸಿಷನ್ ಮೇಲೆ ಮೋದಿಜಿ ಅವರು ಅಂತ. ನಾನ್ ನಿಮಗೆ ಹೇಳ್ತೀನಿ ಏನಂದ್ರೆ, ಮೋದಿಜಿಯವರ ಹೆಸರಿಗೆ ಎಷ್ಟು ಪ್ರಭಾವಿತರಾಗಿದ್ದಾರೆ ಅಪೋಸಿಷನ್ ಅವರು. ಹೇಗೆ ರಾಮ 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 ಅಂತ ಜಪಿಸ್ತಾರೋ ಹಾಗೆ ಆಪೋಸಿಷನ್ ಅವರು ಮೋದಿ 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 ಅಂತ ಜಪಿಸ್ತಾರೆ. ಯಾರೇನೇ ಮಾಡಿದ್ರು ಅವ್ರಿಗನ್ಸುತ್ತೆ ಏನಂದ್ರೆ ಮೋದಿಜಿ ಮಾಡ್ತಿದ್ದಾರೆ ಅಂತ. ಈ ಎಲ್ಲಾ ರಿಸರ್ಚ್ ಅನ್ನ ಮಾಡೋದಕ್ಕೆ ನೀವ್ ಯಾವ್ದಾದ್ರು ಟೀಮ್ ಇಟ್ಕೊಂಡಿದ್ದೀರಾ? ಯಾವ ಟೀಮೂ ಇಲ್ಲ, ನಾನು ಒಬ್ನೇ ಟೀಮ್ ಇರೋದು, 1 ಮ್ಯಾನ್ ಆರ್ಮಿ. 11 ಗಂಟೆಯಿಂದ ಹಿಡಿದು ರಾತ್ರಿ 1 ಗಂಟೆವರೆಗೆ 2 ಗಂಟೆ ನಾನು ಪ್ರತಿದಿನ ಓದ್ತೀನಿ. ಮತ್ತೆ ಅದರ ಫಲಿತಾಂಶ ಏನಿರುತ್ತೋ ಅದನ್ನ ಜನರಿಗೆ ಹೇಳ್ತೀನಿ. ನೀವು ಪ್ರತಿದಿನ ರಾತ್ರಿ ಸಾಕಷ್ಟು ಗಂಟೆಗಳ ಕಾಲ ಕೇವಲ ಗಾಂಧಿ ನೆಹರು ಕುಟುಂಬದ ಬಗ್ಗೆನೇ ಓದ್ತೀರಾ? ನಾನು ದೇಶದ ಬಗ್ಗೆ ಓದ್ತೀನಿ, ನಾನು ಪಾರ್ಲಿಮೆಂಟ್ನ ಡಿಬೇಟ್ಸ್ ಓದ್ತೀನಿ. ಈ ಎಲ್ಲ ವಿಷಯಗಳು ನಾನು ನಿಮಗೆ ಹೇಳಿದ್ನಲ್ಲ, ಅವೆಲ್ಲ ಪಾರ್ಲಿಮೆಂಟ್ನ ಡಿಬೇಟ್ಗಳು. ಮತ್ತೆ ಪಾರ್ಲಿಮೆಂಟ್ನ ಎಷ್ಟೋ ಡಿಬೇಟ್ಗಳೇನಿವೆ ಅವು ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಅಥವಾ ಲೈಬ್ರರಿಗೆ ಮೆಂಬರ್ ಆದ್ರೆ ನಿಮಗೆ ಸಿಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಏನ್ ನಡೀತಿತ್ತು ಅಂತ. ನೋಡಿ, ಯಾರು ಕಾಂಗ್ರೆಸ್ನ ಎಂಪಿಗಳು ದೂರು ಕೊಟ್ಟಿದ್ದಾರೋ ಸ್ಪೀಕರ್ ಸಾಬ್ ವಿರುದ್ಧ, ಅದರಲ್ಲಿ ಅವರು ಸ್ಪೀಕರ್ನ ತೆಗೆದುಹಾಕ್ಬೇಕು ಅಂತಿದ್ದಾರೆ. ಅದರಲ್ಲೂ ಪ್ರಾಮಿನೆಂಟ್ಲಿ ನಿಮ್ಮ ಹೆಸರಿದೆ. ಅದರದ್ದು ದೊಡ್ಡ ದೂರು ಏನು ಅಂತಂದ್ರೆ, ನೀವು ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳ ಅವಮಾನ ಮಾಡಿದ್ದೀರಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅಂತ, ಮತ್ತೆ ಸ್ಪೀಕರ್ ಅದನ್ನ ತಡಿಲಿಲ್ಲ ಅಂತ. ಕೆಲವು ಜನರು ಮಾತಾಡ್ತಾನೆ ಇರ್ತಾರೆ, ಅವ್ರ ಕೆಲಸನೇ ಮಾತಾಡೋದು. ನಾನು ನನ್ನ ಮಾತುಗಳನ್ನ ಹೇಳ್ದೆ, ಆ ವಿಷಯಗಳು ಪುಸ್ತಕದಲ್ಲಿ ಬರೆದಿದೆ. ನಾನು 1 ಸಲ ಅಲ್ಲ 50 ಸಲ ಹೇಳ್ಬೇಕು ಅಂದ್ರೆ 50 ಸಲನೂ ಹೇಳ್ತೀನಿ. ಆದ್ರೆ ನೋಡಿ, ನಿಮ್ಮಿಂದಾಗಿ ಸ್ಪೀಕರ್ ಸಿಕ್ಕಾಕೊಂಡ್ರು, ಮತ್ತೆ ಅವರ ವಿರುದ್ಧ ರಿಮೂವಲ್ನ ನೋಟಿಸ್ ಬಂತು. ಈಗ ಸ್ಪೀಕರ್ ಸಾಬ್ ಏನಿದ್ದಾರೆ ಅವರು ನಿರ್ಧಾರ ತಾವೇ ಮಾಡ್ಕೋತಾರೆ. ಯಾಕಂದ್ರೆ ಅಪೋಸಿಷನ್ ಅವ್ರಿಗೆ ಗೊತ್ತು ಅಪೋಸಿಷನ್ ಹತ್ರ ಬಹುಮತ ಇಲ್ಲ, ಅವರ ದಯಾದಾಕ್ಷಿಣ್ಯಲ್ಲಿ ಸ್ಪೀಕರ್ ಸಾಬ್ ಇಲ್ಲ. NDA ಅವರನ್ನ ಮಾಡಿದೆ, NDAಗೆ ಬಹುಮತ ಇದೆ. ಎಲ್ಲಿವರೆಗೆ ನಮ್ಮ ಬಹುಮತ ಇರುತ್ತೋ ನಮ್ಮ ಸ್ಪೀಕರ್ ಇರ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಏನಂದ್ರೆ 95 ಚುನಾವಣೆಗಳನ್ನ ರಾಹುಲ್ ಗಾಂಧಿ ಸೋತಿದ್ದಾರೆ. ಹಾಗಾಗಿ ಈ ಏನು ಮೀಡಿಯಾ ಇದೆಯಲ್ಲ ಅವರನ್ನ ಸೀರಿಯಸ್ಲಿ ತಗೋತಾ ಇಲ್ಲ. ಅವರು ಎಲ್ಲೂ ಪ್ರಿಂಟ್ ಮಾಡ್ತಿಲ್ಲ. ಜನರ ಮಧ್ಯೆ ಅಂತೂ ಅಧ್ಯಾಯ ಮುಗಿದೋಗಿದೆ, ಮೀಡಿಯಾದಲ್ಲೂ ಮುಗಿದೋಗಿದೆ. ಹಾಗಾಗಿ ಅವರು ಏನಾದ್ರೂ ಹೊಸ ಹೊಸ ವಿಷಯ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ಈಗ ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ಜನ ವೋಟ್ ಕೊಡ್ತಿಲ್ಲ, ಮೀಡಿಯಾದಲ್ಲಿ ಪ್ರಿಂಟ್ ಮಾಡ್ತಿಲ್ಲ, ಪಾರ್ಲಿಮೆಂಟ್ ಅಲ್ಲಿ ನೀವು ಮಾತಾಡಕ್ ಬಿಡ್ತಿಲ್ಲ. ಮತ್ತೆ ಅವ್ರಿಗೆ ಅವರೇ ಯೋಚನೆ ಮಾಡ್ಬೇಕು ಅಲ್ವಾ ಏನಾಗಿದೆ ಅವ್ರ ಜೊತೆ ಅಂತ. ನಾನ್ ನಿಮಗೆ ಹೇಳ್ತೀನಿ ಏನಂದ್ರೆ, ಕಾಂಗ್ರೆಸ್ ನಮ್ಮಲ್ಲಿ ನಮ್ಮ ಬಿಹಾರದಲ್ಲಿ ತುಂಬಾ ಒಳ್ಳೆ ಗಾದೆ ಇದೆ, कि नहीं खाए भर थारी, नहीं सुतब गोर थारी. ಹಾಗಾಗಿ ರಾಹುಲ್ ಗಾಂಧಿ ಅವರ ಸ್ಥಿತಿ ಹೀಗೆ ಆಗೋಗಿದೆ. ಏನಂದ್ರೆ, ನಾನ್ ಮಾಡ್ತೀನಿ, ಇದು ಮಾಡ್ತೀನಿ, ಈ ಎಲೆಕ್ಷನ್ ಏನಿದೆ ರಿಗ್ಗಿಂಗ್ ಆಗೋಗಿದೆ, ಈ ನರವಣೆ ಅವರ ಪುಸ್ತಕ ಬಂತು, ಈ ಫೈಲ್ ಇದೆ ನಮ್ಮ ಹತ್ರ, ನಾನು ಆಟಮ್ ಬಾಂಬ್ ಮಾಡ್ಬಿಡ್ತೀನಿ. ಆಮೇಲೆ ಏನನ್ಸುತ್ತೆ ನಿಮಗೆ, ಟೂಸ್ ಪಟಾಕಿ ಅಂತ. ಜನರಿಂದ ನಾವು ಪ್ರಶ್ನೆ ತಗೊಳ್ಳೋಣ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗೋದಕ್ಕೆ ಬಯಸ್ತೀರಾ ಅಥವಾ ನಿಮ್ಗೆ ಆಸೆ ಇದೆಯಾ ರಾಜ್ಯದ ಮುಖ್ಯಮಂತ್ರಿ ಆಗೋಕೆ? ಮತ್ತೆ ಸರ್ ಪ್ಲೀಸ್, ನಿಮ್ಗೇನು ಆಸೆ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಸೆ ರಾಜಕೀಯದಲ್ಲಿ ಎಲ್ರಿಗೂ ಇರುತ್ತೆ ಸರ್. ನೋಡಿ, ರಾಜಕೀಯದಲ್ಲಿ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಯಾವಾಗ MP ಆಗೋದು ನನ್ನ ಮನ್ಸಲ್ಲಿತ್ತೋ, ಏನಂದ್ರೆ ನಾನು MP ಆಗ್ತೀನಿ ಅಂತ, ಆಗ ನನಗೆ ಏನ್ ಟಾರ್ಗೆಟ್ ಇತ್ತು ಅಂದ್ರೆ, ಅದು ಮೀನು ಮಸಾನಿ, ನಾಥ್ ಭೈ, ಮಧುಲಿಮಯೆ, ಜಾರ್ಜ್ ಫರ್ನಾಂಡಿಸ್, ಅಟಲ್ ಬಿಹಾರಿ ವಾಜಪೇಯಿ ತರ ಅಂತ ಮಂತ್ರಿನ ಯಾರು ಗುರುತಿಸ್ತಾರೆ. ಮತ್ತೆ ಪಾರ್ಟಿ ಏನೋ ಅವಕಾಶ ಕೊಡ್ತೋ, ನಾನು ಇವತ್ತಿನ ಹೇಳ್ಬಲ್ಲೆ ಏನಂದ್ರೆ, ಪಾರ್ಟಿ ಎಷ್ಟು ಅವಕಾಶ ಕೊಡ್ತೋ ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಏನ್ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕೋ ಅದು ಪಾರ್ಲಿಮೆಂಟ್ ನಲ್ಲಿದೆ. ಮತ್ ನಾನು ಇದರಲ್ಲಿ ಖುಷಿಯಾಗಿದ್ದೀನಿ. ನೀವು ಇದರಲ್ಲೇ ಖುಷಿಯಾಗಿದ್ದೀರಾ? ಏನಂದ್ರೆ ನಿಮ್ಮಿಂದಾಗಿ ಪಾರ್ಲಿಮೆಂಟ್ ಏನು ನಡೀತಿಲ್ಲ ಅಂತ? ಇಲ್ಲ, ನಾನು ಇದರಲ್ಲೇ ಖುಷಿಯಾಗಿದ್ದೀನಿ. ಏನಂದ್ರೆ, ನಾನು ಜನರಿಗೆ ಸರಿಯಾದ ವಿಷಯಗಳನ್ನ ತಲುಪಿಸೋದ್ರಲ್ಲಿ ಸಮರ್ಥನಾಗಿದ್ದೀನಿ ಅಂತ. ಮತ್ತೆ ಪಾರ್ಟಿ ಏನಿದೆ ಇದರಲ್ಲಿ ನನಗೆ ಪೂರ್ತಿ ಅವಕಾಶ ಕೊಟ್ಟಿದೆ.